ಕೈಗಳನ್ನ ಅವಳದೇ ದುಪ್ಪಟ್ಟ ಅಂಡ್ ID ಕಾರ್ಡಿಂದ ಮರಕ್ಕೆ ಕಟ್ಟಿರ್ತಾಳೆ. ಅಲ್ಲ ಒಂದು ರಾತ್ರಿಗೆ ಈ ವಿಡಿಯೋನ 1 ಕೋಟಿ ಜನ ನೋಡಿದಾರಲ್ಲ. ಅಲ್ಲ ನಾನು ಎಷ್ಟೇ ಹಾಡು ಆಡ್ಕೊಂಡು ಡಾನ್ಸ್ ಮಾಡಿಕೊಂಡು ಸ್ಟಂಟ್ ಮಾಡಿದ್ರು 500 ಲೈಕ್ಸ್ಗಿಂತ ಜಾಸ್ತಿ ಬರಲ್ಲ. ಆದ್ರೆ ಈ ವಿಡಿಯೋ 1 ಕೋಟಿ ವ್ಯೂಸು ಅಂದರೆ ಅದಕ್ಕೆ ಹೇಳೋದು ಸಮಾಜದ ಬಗ್ಗೆ ಕಳಕಳಿ ಇಟ್ಕೊಂಡು ವಿಡಿಯೋ ಮಾಡಬೇಕು ಅಂತ. ಈಗಲೇ ಈ ವಿಡಿಯೋನ ಸ್ಟೇಟಸ್ಗೆ ಹಾಕೋತೀನಿ. ಫ್ರೆಂಡು ಹೇಳ್ದೆ ಕೇಳ್ದೆ ಊರ್ ಹೊಟ್ಟೋಗಿದ್ಯಾ? ಏನ್ ಸಮಾಚಾರ? ಜಯಮ್ಮ ಅವರೇ ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಅಯ್ಯೋ ದುಡ್ಡು ರೇಷ್ಮೆ ಸೀರೆ ಅಂತ ಕೇಳ್ಬಿಟ್ರೆ ಹಣದ ಸಹಾಯ ಒಂದ್ ಬಿಟ್ಟು ಬೇರೆ ಯಾವ ಸಹಾಯ ಬೇಕಾದ್ರೂ ಮಾಡ್ತೀನಿ. ಕಮಾನ್ ಟೆಲ್ ಮಿ. ಏನಿಲ್ಲ, ನಾನು 3 ದಿನ ಮನೇಲಿ ಇರಲ್ಲ. ನನ್ ಸೊಸೆ ಒಬ್ಳೇ ಇರ್ತಾಳೆ. ಅದಕ್ಕೆ ಮನೆ ಕಡೆ ಸ್ವಲ್ಪ ಕಣ್ಣು ಇಟ್ಟಿರ್ತೀರಾ ಪ್ಲೀಸ್? 1 ಕಣ್ಣೇನು 2 ಕಣ್ಣು ಇಟ್ಟಿರ್ತೀನಿ ಬಿಡು. ಬರೀ ಕಣ್ಣಾಕೆ ನನ್ನ 2 ಕೈ, ನನ್ನ 2 ಕಾಲು, ನನ್ನ ಇಡೀ ಬಾಡಿನೇ ತಗೊಂಡೋಗಿ ನಿಮ್ ಮನೇಲಿ ಇಟ್ಬಿಡ್ತೀನಿ ಬಿಡು. ಥ್ಯಾಂಕ್ ಯು ಜಯಮ್ಮ ಅವರೇ. ಓದ್ತೀನಿ ಬಿಡು ಡಾರ್ಲಿಂಗ್. ನಂಗೆ ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮತ್ತೆ ಇಲ್ಲ. ಅಲ್ಲ ಈ ಪಟಾಕಿ ಹಚ್ಚಿದಾಗ ಹತ್ತಿದ್ಯಾ ಇಲ್ವಾ ಅಂತ ಹೋಗಿ ನೋಡೋ ಥರ ಸ್ಟೇಟಸ್ ಒಂದ್ಸರಿ ಹಾಕ್ಬಿಟ್ರೆ ಎಷ್ಟು ಜನ ನೋಡಿದ್ದಾರೆ ಅಂತ ಹೋಗಿ ನೋಡಬೇಕು ಅನ್ಸುತ್ತೆ. ನನ್ನ ಸ್ಟೇಟಸ್ನ ಎಷ್ಟು ಜನ ನೋಡಿರ್ಬೋದು? ಜಸ್ಟ್ 30 ಮೆಂಬರ್ಸ್. ಇನ್ಸಲ್ಟಿಂಗ್, ವೆರಿ ಇನ್ಸಲ್ಟಿಂಗ್. ನನ್ನ ರೇಂಜಿಗೆ ಒಂದು 500 ಜನನಾದ್ರೂ ನೋಡಬೇಕಾಗಿತ್ತು. ಯಾರೋ ಮಾಡಿರೋ ವಿಡಿಯೋನ ತಗೊಂಡು ಸ್ಟೇಟಸ್ಗೆ ಹಾಕಿದ್ರೆ ಯಾರು ನೋಡ್ತಾರೆ? ನಾನೇ ರೀಲ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಓಡುತ್ತೆ. ಅಯ್ಯೋ ಅತ್ತೆ ಎಲ್ಲ ಆರಾಮಾಗಿರ್ಬೋದು ಅಂತಂದ್ರೆ ಈ ಕತ್ತೆ ಬಂದ್ಲಲ್ಲ, ಏನಪ್ಪ ಮಾಡೋದು? ಮಾಡ್ತೀನಿ. ಏನೇ ಮಾಡ್ತಿದ್ಯಾ? ಆಂಟಿ ಯಾವಾಗ ಬಂದ್ರಿ ಆಂಟಿ? ಅತ್ತೆ ಮನೆಯಲ್ಲಿಲ್ಲ, ನಾಡಿದ್ದು ಬರ್ತಾರೆ. ನೀವು ನಾಳೆ ಬನ್ನಿ. ಗೊತ್ತು ಕಣೆ, ನಿಮ್ಮ ಅತ್ತೆನೇ ನಾನು ಇಲ್ಲಿ ಕಳ್ಸಿದ್ದು. ಅತ್ತೆನಾ? ಯಾಕೆ ಅಂದ್ರೆ ನಿಮ್ಮ ಅತ್ತೆ ಬರೋವರೆಗೂ ಈ ಮನೆ ಹಂಗಾಮಿ ಅತ್ತೆ ನಾನೇ. ಏನು ಹರಾಮಿ ಅತ್ತೆನಾ? ಊಟನೇ ತಕೊಡ್ತೀನಿ ನೋಡು. ಮಧ್ಯಾಹ್ನ ಆಯ್ತು, ಹೋಗನ್ನ ಕಿಡೋಗ. ಯಾಕೆ ನಾನ್ ಏನಂದೆ ಅಂತ 3 ಸಲ 4 ಸಲ ತಿರುಗ್ತಿದ್ಯಾ ಏನು ಅಂತ? ಏನಂದ್ರ ಆಂಟಿ? AK-47 ಗನ್ ತಗೊಂಡು ಸೊಳ್ಳೆನ ಶೂಟ್ ಮಾಡು ಅಂತ ಹೇಳ್ತಾ ಇದ್ದೀರಾ. ಡೈಮಂಡ್ ಕಲ್ ತಗೊಂಡು ಬೀದಿ ನಾಯಿ ಗುಡಿ ಅಂತ ಹೇಳ್ತಾ ಇದ್ದೀರಾ. ಈ ಜರ್ಕಾರಿ ಸೀರೆ ತಗೊಂಡು ಗೊಂಡೆ ಒರೆಸ್ಕೋ ಅಂತ ಹೇಳ್ತಾ ಇದ್ದೀರಾ. ಲೇ ನೆಟ್ಟಿಗೆ ಮಾತಾಡಿದ್ರೆ ಅರ್ಥವಾಗಲ್ಲ. ಇನ್ ಸೊಟ್ಟಂ ಪಟ್ಟ ಮಾತಾಡಿದ್ರೆ ಯಾವನು ಗೊತ್ತಾಗತ್ತೆ. ಸ್ವಲ್ಪ ಕರೆಕ್ಟಾಗಿ ಮಾತಾಡು, ಏನು ಅಂತ. ಆಂಟಿ ನಾನ್ ಯಾರು? ಮಳ್ಳಿ ಸೊಸೆ. ನೋ. ಮತ್ತೆ ಸಮಾಜ ಸೇವೆ, ಹೋರಾಟಗಾರ್ತಿ, ಸೋಷಿಯಲ್ ಇನ್ಫ್ಲೂಯೆನ್ಸರು. ಯಾವಾಗಿಂದ? ಸಮಾಜ ಸೇವಕಿ ಲಲಿತಾಂಬ ಅವ್ರ ಫ್ಯಾನು. ನನ್ನ ನಂಬಿ ಪ್ಲೀಸ್. ಅಯ್ಯೋ ಕರ್ಮ. ಇಂಥವಳನ್ನ ಹೋಗಿ ಅನ್ನ ಮಾಡು, ಸಾಂಬಾರ್ ಮಾಡು, ಚಟ್ನಿ ಮಾಡು ಅಂತ ಹೇಳ್ತಾ ಇದ್ದೀರಲ್ಲ, ನನ್ನ ಫ್ಯಾನ್ಸ್ ಎಲ್ಲ ಬೇಜಾರಾಗಲ್ವಾ? ಆಕ್ಚುಲಿ ನಿಮಗೆ ಗೊತ್ತಾ, ಈಗ ನಾನು ಸೌಜನ್ಯ ಕೇಸಲ್ಲಿ ಉಗ್ರ ಹೋರಾಟ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನನ್ನ ಫ್ರೆಂಡ್ನು ಬರಕ್ಕೆ ಹೇಳಿದೀನಿ. ನಾವಿಬ್ರು ಸೇರ್ಕೊಂಡು ರೈಮಿಂಗ್ ಅಲ್ಲಿ ರೀಲ್ಸ್ ಮಾಡ್ತಾ ಇರ್ತೀವಿ. ಹೋಗಿ ಟೈಮಿಂಗ್ ರೈಸ್ ಮಾಡಿ. ಹಂಗಾಮಿ ಅತ್ತೆ ಅಂದ್ರಿ, ಹೋಗಿ ಮಾಡಿ. ಅಯ್ಯೋ ಪೆದ್ ಮುಂಡದೆ, ಹಂಗಾಮಿ ಅಲ್ಲ ಹಂಗಾಮಿ. ಇಲ್ಲೇ ಫ್ರೆಂಡು ಹೇಳ್ದೆ ಮನೆ ಬಿಟ್ಟು ಯಾಕೆ ಹೋದೆ ಅಂತ ಇವಾಗ ಗೊತ್ತಾಯ್ತು. ನನ್ನ ಕರ್ಮ. ಹಾಯ್ ಫ್ರೆಂಡ್ಸ್, ನಾವೆಲ್ಲರೂ ಸೋಷಿಯಲ್ ಮೀಡಿಯಾ ಪವರ್ ಏನು ಅಂತ ಇಡೀ ಸಮಾಜಕ್ಕೆ ತೋರಿಸುವಂತ ಟೈಮ್ ಬಂದಿದೆ. ಈ ಕಾಮುಕರ ವಿಕೃತ ಆಸೆಗಳಿಗೆ ನಮ್ಮ ಸೌಜನ್ಯನೇ ಕೊನೆ ಬಲಿಯಾಗಿರ್ಬೇಕು. ಲೇ ಫಿಲ್ಟರ್ ಹಾಕಿದೀನಿ. ಅಯ್ಯೋ ಮರ್ತಿ ಬಿಟ್ಟೆ ಕಣೆ. ಫಸ್ಟ್ ಹಾಕೆ, ಇಲ್ಲಾಂದ್ರೆ ಬ್ಯಾಡ್ ಕಮೆಂಟ್ಸ್ ಬರುತ್ತೆ. ನಮ್ಮ ಮುಖನ ನಾವೇ ನೋಡಕ್ಕಾಗಲ್ಲ, ಇನ್ನು ಅವ್ರೇನ್ ನೋಡ್ತಾರೆ? ಈ ಫಿಲ್ಟರ್ ಓಕೆನಾ? ಒಂದು ಸ್ವಲ್ಪ ಟಚ್ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಲಿಪ್ಸ್ಟಿಕ್ಕು ಚೆನ್ನಾಗಿದ್ದೀನಿ. ಓಕೆ. ಏನ್ರೆ ಮಾಡ್ತಾ ಇದ್ದೀರಾ ಆಂಟಿ? ನಮ್ಮ ಮನೆ ಮಗಳು ಸೌಜನ್ಯಗೆ ನ್ಯಾಯ ಕೊಡ್ಸೋದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಸೌಜನ್ಯ ಕೇಸ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದೀವಿ. ಆ ಕೇಸ್ ಆಗಿ 13 ವರ್ಷ ಆಗಿ ತೀರ್ಪು ಬಂದಿದೆಯಲ್ಲೇ. ನಿಮ್ಮ ಹತ್ರ ಏನಾದ್ರು ಸಾಕ್ಷಿ ಇದ್ರೆ ಕೋರ್ಟ್ಗೆ ಹೋಗಿ, ಇಲ್ಲ ಲಾಯರ್ ಹತ್ರ ಹೋಗಿ.
ಅದು ಬಿಟ್ಟು ಇದೇನೋ ಗಪ್ ಕೆಲಸ ಮಾಡ್ಕೊಂಡು ಏನ್ರ ಇದೆಲ್ಲ? ಏನಂಟಿ ಗಪ್ ಕೆಲ್ಸ ಅಂತ ಹೇಳ್ತಾ ಇದ್ದೀರಾ? ನಾವು ಮಾಡ್ತಾ ಇರೋದು ಎಂತ ಒಳ್ಳೆ ಕೆಲಸ ಅಂತ ನಿಮ್ಗೇನ್ ಗೊತ್ತು? ನಮ್ ಗುರಿ ಸೌಜನ್ಯಂಗ್ ನ್ಯಾಯ ಕೊಡಿಸ್ಬೇಕಷ್ಟೇ. ಬಾರೆ ಸ್ಟಾರ್ಟ್ ಮಾಡೋಣ. ನೋಡಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಮೊದ್ಲು ಮೇಲಿಂದ ಬಟ್ಟೆ ತಗೊಂಬನ್ನಿ, ಒಣಗಾಕಿದ್ದೀನಿ. ಅದಾದ್ಮೇಲೆ ಏನಾದ್ರೂ ಮಾಡ್ಕೊಳ್ಳಿ. ಆಂಟಿ, ನಿಮಗೆ ಸ್ವಲ್ಪನೂ ಮಾನವೀಯತೆ ಇಲ್ವಾ ಆಂಟಿ? ಆ ಹೆಣ್ಮಗುಗೆ ಅನ್ಯಾಯ ಆಗಿದೆ. ಅನ್ಯಾಯವಾಗಿ ಒಂದ್ ಹೆಣ್ಮಗು ಪ್ರಾಣ ಹೋಗಿದೆ. 5 ಜನ ಕಾಮುಕರು ಆ ಹೆಣ್ಣಿನ ಮೇಲೆ ಬಿದ್ದು ದೇಹನ ಹರಿದಿದ್ದಾರೆ. ನೀವು ನೋಡಿದ್ರೆ ಬಟ್ಟೆ ಅಂತ ಹೇಳ್ತೀರಲ್ಲ, ನಿಮ್ಗೂ ಒಂದ್ ಹೆಣ್ಮಗು ಇದ್ದಿದ್ರೆ ಇದೇ ತರ ಮಾಡ್ತಾ ಇದ್ರಾ? ಇತ್ತು ಆಕ್ಚುಲಿ ಚೆನ್ನಾಗಿರೋದು. ಇದನ್ನ ಆಡ್ ಮಾಡೋಣ ಕಣೆ, ಫುಲ್ ವ್ಯೂಸ್. ಹೌದಲ್ವಾ? ಎಷ್ಟು ಚೆನ್ನಾಗಿ ಮಾತಾಡಿದೆ ನಾನು. ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿ ಹಾಕಿದ್ರೆ ಎಷ್ಟು ಲೈಕ್ಸ್ ಬರುತ್ತೆ ಅಲ್ವಾ? ನೀವು ಮಾತಾಡ್ತೀನಿ, ಶುರು ಮಾಡ್ಲಾ? ಒಂದು ಹೆಣ್ಮಗುಗೆ ಅನ್ಯಾಯ ಆಗಿದೆ. ಅನ್ಯಾಯವಾಗಿ ಆ ಮಗು ಪ್ರಾಣ ಹೋಗಿದೆ. 5 ಜನ ಮೃಗಗಳ ತರ ಆ ಮಗುನ ದೇಹನ ಹರಿದಿದ್ದಾರೆ. ಆ ಮಗು ಸಾಯುವಾಗ ಅವ್ರ ತಂದೆ ತಾಯಿನ ಎಷ್ಟು ನೆನೆಸ್ಕೊಂಡಿರ್ಬೇಡ. ಎಷ್ಟು ನೋವಾಗಿರುತ್ತೆ, ಎಷ್ಟು ಚೀರಿರುತ್ತೆ. 5 ಜನ ಮೃಗಗಳು ಆ ಮಗು ದೇಹನ ಚಿತ್ರ ಮಾಡಿದ್ದಾರೆ. ಆ ಮುದ್ದು ಮಗಳನ್ನ ಕಳ್ಕೊಂಡಿರುವ ತಂದೆ ತಾಯಿ ಕಣ್ಣೀರು ಒರೆಸೋರು ಯಾರು? ಸಾಂತ್ವನ ಹೇಳೋರು ಯಾರು? ಹಾಯ್, ಈ ಆಂಟಿಗೆ ಸಾಮಾಜಿಕ ಕಳಕಳಿನೇ ಇಲ್ಲ. ಬರೀ ಏನಾದ್ರು ಹುಡುಕ್ತಿರ್ತಾರೆ. ವಿಡಿಯೋ ಹೇಗೆ ಬಂದಿದೆ ನೋಡೋಣ. ಸುಮನ, ಎಷ್ಟು ಸೆಂಟಿಮೆಂಟಲ್ ಆಗಿದೆಯಾ ವಿಡಿಯೋ. ನಮ್ಮ ವಿಡಿಯೋ ನಾವೇ ನೋಡ್ತಿದ್ರೆ ಕಣ್ಣಲ್ಲಿ ನೀರು ಬರ್ತಿದೆ. ಹಂಗಂದ್ರೆ ಎಲ್ರಿಗೂ ರೀಚ್ ಆಗುತ್ತೆ ಅಲ್ವಾ? ಅಪ್ಲೋಡ್ ಮಾಡ್ಬಿಡು. ನಮ್ಮ ಹೋರಾಟ ಸೌಜನ್ಯ ಪರ. ಎಲ್ಲಿ ಹೋದ್ರು? ಇನ್ನೂ ಬಂದಿಲ್ವಲ್ಲ? ಎಷ್ಟೊತ್ತಾಯ್ತು ಆಚೆ ಹೋಗಿ. ಸುಮನ, ನೀನೇನೇ ಹೇಳು, ಈ ಸರಿ ಶಾಪಿಂಗ್ ಮಾತ್ರ ಚೀಪ್ ಅಂಡ್ ಬೆಸ್ಟ್ ಆಗಿ ವರ್ಕೌಟ್ ಆಯ್ತು. ಬರಕ್ ಕಾಯ್ತಿದ್ದೆ ಕಣೆ. ಬಂದಿದ ತಕ್ಷಣ ನಿಂಗೆ ಕಾಲ್ ಮಾಡಿದೆ ನೋಡು. ಈ ಡಿಸ್ಕೌಂಟ್ ಏನೇ, ನಮ್ದು ವಿಡಿಯೋ ವೈರಲ್ ಆಗಿ ಟ್ರೆಂಡಿಂಗ್ ಆಗಿ ಇನ್ನೂ ದುಡ್ಡು ಬರಕ್ಕೆ ಶುರು ಆಗಲಿ. ಇನ್ನೂ ಸೂಪರಾಗಿ ಶಾಪಿಂಗ್ ಮಾಡ್ಬೋದು. ನೀನೇನೇ ಹೇಳು, ಈ ಸರಿ ಬಂದಷ್ಟು ದುಡ್ಡು ಯಾವ ಸರಿನೂ ಬಂದಿಲ್ಲ. ರೆಡ್ ಕಲರ್ ಸ್ಯಾರಿ ಹಾಕೊಂಡಿದ್ಲಲ್ಲ, ಅದೊಂದು ಸ್ಯಾರಿ. ಓ, ಎಲ್ಲಿಗೆ ಹೋಗಿದ್ವು ಹಕ್ಕಿಗಳು? ಹರಾಮಿ ಅತ್ತೆ ಇಲ್ಲೇ ಇದ್ದಾರೆ, ಮರ್ತೇ ಬಿಟ್ಟಿದ್ದೆ. ಹಂಗಾಮಿ ನೀವೇ ಹೇಳಿದ್ರಲ್ಲ ಹಕ್ಕಿಗಳು ಅಂತ. ಹಕ್ಕಿಗಳು ಎಲ್ಲಿರುತ್ತೆ ಹೇಳಿ? ಹಾರಾಡ್ಕೊಂಡು ತೇಲಾಡ್ಕೊಂಡು ಶಾಪಿಂಗ್ ಹೋಗಿರುತ್ತೆ. ನಿಮ್ ತರ ಅಕ್ಕಿ ಬೇಸ್ತಿರುತ್ತಾ? ಸರಿ, ಸೌಜನ್ಯನ ಬಗ್ಗೆ ಹೋರಾಟ ಮಾಡ್ತಿದ್ರಲ್ಲ, ಏನಾಯ್ತದು? ಆ ಕೇಸ್ ಅವಾಗ್ಲೇ ಮುಗೀತಲ್ಲ. ಅಂದ್ರೆ ಸೌಜನ್ಯಂಗ್ ನ್ಯಾಯ ಸಿಕ್ಬಿಡ್ತಾ? ಅಪರಾಧಿಗಳಿಗೆಲ್ಲ ಶಿಕ್ಷೆ ಆಗೋಯ್ತಾ? ಶಿಕ್ಷೆ ಆಯ್ತು, ನ್ಯಾಯ ಸಿಕ್ತೋ ಅದೆಲ್ಲ ನಮ್ಗೇನ್ ಗೊತ್ತು. ಆದ್ರೆ ನಮ್ಗಂತೂ ಒಳ್ಳೆ ವ್ಯೂಸು, ಲೈಕ್ಸು, ಕಾಮೆಂಟ್ಸು ಬಂತು. ನಿಮಗೆ ಗೊತ್ತಾಗುತ್ತೆ, ಒಂದ್ ದಿನಕ್ಕೆ 1 ಲಕ್ಷ ವ್ಯೂಸ್ ಆಗ್ತಾ ಇತ್ತು ಆ ವಿಡಿಯೋ. ನಾವಿಷ್ಟು ದಿನ ಡಾನ್ಸ್ ಗೀನ್ಸ್ ಅಂತ ಟೈಮ್ ವೇಸ್ಟ್ ಮಾಡ್ತಾ ಇದ್ವಿ. ಆದ್ರೆ ಇನ್ಮೇಲಿಂದ ನೋಡಿ, ನೆಕ್ಸ್ಟ್ ಈ ತರ ಟ್ರೆಂಡಿಂಗ್ ಯಾವ ಟಾಪಿಕ್ ಬರ್ಲಿ, ಫಸ್ಟ್ ಹೋರಾಟ ಮಾಡೋದು ನಾವೇ. ನಿಮ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಇದನ್ನ ಯಾರಾದ್ರೂ ಹೋರಾಟ ಅಂತಾರ? ಹೋರಾಟನ ಹೆಸರಿಗೆ, ಶೋಕಿಗೆ, ಹಣಕ್ಕೆ ಮಾಡೋದಲ್ಲ. ಹೋರಾಟ ಮಾಡಿದ್ರೆ ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು. ಈ ತರ ವರ್ಷಕ್ಕೊಂದೊಂದು ಕೇಸ್ ಬರ್ತಾ ಇರತ್ತೆ. ಅದ್ರ ಬಗ್ಗೆ ಎಲ್ಲರೂ ಮಾತಾಡೋದು, ಆಮೇಲೆ ಸುಮ್ಮನಾಗ್ಬಿಡೋದು. ಡೆಲ್ಲಿ ನಿರ್ಭಯ ಕೇಸು, ಆಯಿಷಾ ಕೇಸು, ಇಂಥ ಕೇಸ್ಗಳೆಲ್ಲ ಬಂದಾಗ ಬೊಬ್ಬೆ ಹೊಡೆಯೋದು, ಆಮೇಲೆ ನಿಮ್ಮಂಥವರೆಲ್ಲ ಸುಮ್ಮನಾಗ್ಬಿಡೋದು. ವರ್ಷದಲ್ಲಿ ಸಾವಿರಾರು ಹೆಣ್ಮಕ್ಳ ಮೇಲೆ ಈ ಥರ ದೌರ್ಜನ್ಯ, ಅತ್ಯಾಚಾರ ಎಲ್ಲ ನಡೀತಾನೆ ಇರುತ್ತೆ. ಆದರೆ ಅವ್ರಿಗೆ ಯಾರಿಗೂ ನ್ಯಾಯ ಸಿಕ್ಕಿಲ್ಲ. ಯಾಕೆ ಹೇಳಿ? ಯಾಕಂದ್ರೆ ಮಾತಾಡಿದವ್ರಿಗೆಲ್ಲ ನಿಮ್ಮ ಥರನೇ ಪಬ್ಲಿಸಿಟಿ ಹುಚ್ಚು. ಹೋರಾಟ ಅಂತ ಯಾವುದಾದ್ರೂ ವಿಚಾರ ತಗೊಂಡ್ರೆ ಅದರಲ್ಲಿ ಸೋಲಾಗಲಿ ಗೆಲುವಾಗಲಿ ಕೊನೆ ತನಕ ಹೋರಾಡಬೇಕು. ಅದು ನೆಲಕ್ಕೋಸ್ಕರ ಆಗಲಿ, ಜಲಕ್ಕೋಸ್ಕರ ಆಗಲಿ, ಅಥವಾ ಹೆಣ್ಗೋಸ್ಕರ ಆಗಲಿ, ಅದ್ರ ಬಗ್ಗೆ ಹೋರಾಡೋರು ಇನ್ನೂ ಇದ್ದಾರೆ. ಆದರೆ ನಿಮ್ಮಂಥವರಿಂದ ಅವ್ರಿಗೆಲ್ಲ ಕೆಟ್ಟ ಹೆಸರು. ಹೋಗಿ ಹೋಗಿ ಯಾವ್ದಾದ್ರು ಕೆಲಸ ನೋಡ್ಕೊಳ್ಳಿ. ಹೋರಾಟ ಮಾಡ್ತಾರಂತ ಹೋರಾಟ. ಹಲೋ, ಎಲ್ರಿಗೂ ನಮಸ್ಕಾರ. ನಾವು ಯಾವಾಗಲೂ ಕೂಡ ನಮ್ಮ ಪಟಾಕಿ ಪೋರಿ ಯೂಟ್ಯೂಬ್ ಚಾನಲಲ್ಲಿ ಅತ್ತೆ ಸೊಸೆ ಜಗಳದ್ದು ವಿಡಿಯೋಸ್ ಮಾಡ್ತಾ ಇದ್ವಿ. ಫಾರ್ ದ ಫಸ್ಟ್ ಟೈಮ್ ಸಾಮಾಜಿಕ ಕಳಕಳಿ ಒಂದನ್ನು ಇಟ್ಕೊಂಡು, ನಮ್ಮ ಅತ್ತೆ ಇಲ್ಲ ಅಂತ ಅಂದ್ರೂ ನಮ್ಮ ಅತ್ತೆ ಫೋನಲ್ಲಿ ಹೇಳಿ ಕಳಿಸಿ ಈ ಅತ್ತೆ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀವಿ. ಸೊ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀವಿ. ನಮ್ಮ ಪಟಾಕಿ ಪೋರಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಗಂಟೆ ಹೊಡಿರಪ್ಪ. ಹೊಡೀರಿ ಹೊಡೀರಿ. ಅತ್ತೆ ಅಲ್ಲಿ ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ನೀವು ಕಾಫಿ ಪೌಡ್ರಾ ಬೇಕಿಂಗ್ ಪೌಡ್ರಾ ಅಂತ ಕನ್ಫರ್ಮ್ ಮಾಡ್ಬಿಟ್ರೆ, ಕುಕ್ಕರಲ್ಲಿ ಆಮೇಲೆ ಎಷ್ಟು ವಿಷಲ್ ಹೊಡಿಸ್ಬೇಕು ಅಂತ ಹೇಳ್ಬಿಟ್ರೆ ಕೂಗಿಸ್ಬಿಡ್ತೀನಿ. ಯಾರಾದ್ರೂ ಕುಕ್ಕರ್ ಅಲ್ಲಿ ಕಾಫಿ ಮಾಡ್ತಾರೆ? ಮತ್ತಿನ್ಯಾವ್ದ್ರಲ್ಲಿ ಮಾಡ್ತಾರೆ? ಅಲ್ಲ, ಸಣ್ಣ ಪಾತ್ರೆ ಇಲ್ವಾ?
ಅದ್ರಲ್ಲಿ ಹಾಲು ಹಾಕಿ ಕಾಫಿ ಪುಡಿ ಹಾಕಿ ಮತ್ತೆ ಸಕ್ಕರೆ ಹಾಕಿ ಸ್ವಲ್ಪ ಹೊತ್ತು